ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 3/9/2024 ಮಂಗಳವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿಯಲ್ಲಿ ಎಸ್ಪೆಷಲಿ ಫಿನ್ ನಿಫ್ಟಿ ಎಕ್ಸ್ಪೈರ್ ಇದೆ. ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ, ನಾವು ಯಾವ ರೀತಿ ಟ್ರೇಡ್ ಪೊಸಿಷನ್ಸ್ ಮಾಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ನಿಫ್ಟಿ ಹಿಯರ್. ನಾವು ನೀನೇ ಡಿಸ್ಕಷನ್ ಏನು ಮಾಡಿದ್ವಿ, ಯಾವ ಹಂತಕ್ಕೆ ಬಂತು ಮಾರ್ಕೆಟ್, ಏನೇನು ನಾವು ಪ್ಲಾನ್ ಹಾಕ್ಕೊಂಡಿದ್ವಿ. ಸಿ ದಿಸ್ ಒಂದು ಡಿಸ್ಕಷನ್ ಎಸ್ ಸರ್, ಇಷ್ಟು ಗ್ಯಾಪ್ ಅಪ್ ಆದರೆ ರೆಡ್ ಕ್ಯಾಂಡಲ್ ಆಗ್ಬೋದು ಆ್ಯಂಡ್ ಮಾರ್ಕೆಟ್ ನಮಗೆ ಈ ರೀತಿ ಫಾಲೋ ಥ್ರೂ ಕೆಳಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಎಸ್, ಓಕೆ, ಇನಿಷಿಯಲಿ ಅಟೆಂಪ್ಟ್ ಆಯಿತು, ಬಟ್ ಮಾರ್ಕೆಟ್ ಒಂದು ಸ್ಲೋಲಿ ಅಪ್ಸೈಡ್ ಟ್ರೈ ಮಾಡ್ತಾ ಇದೆ. ಓಕೆ, ನಾವು ಇನ್ಪ್ಲಾಯ್ಡ್ ವೋಲ್ಟಾಲಿಟಿ ಹೆವಿ ಆಗಿದ್ದರಿಂದ ಇನ್ ದ ಮನಿ ಆಪ್ಷನ್ ಬೈ ಮಾಡಿ ಒಂದು ಪೊಸಿಷನ್ ಮಾಡಿದ್ದೆ, ಅದನ್ನು ಅಪ್ಡೇಟ್ ಕೂಡ ಮಾಡಿರಲಿಲ್ಲ ನಿಮಗೆ. ಸೊ ಇನ್ ದ ಮೀನ್ ವೈಲ್ ಮಾರ್ಕೆಟ್ ನೋಡ್ಕೊಳ್ರಿ, ಸೈಡ್ ಬೈ ನೆಗೆಟಿವ್ ಆಗ್ತಾ ಎಂಡ್ ಆಫ್ ದ ಡೇ ಮಾರ್ಕೆಟ್ ಇಲ್ಲಿ ಬಂದ 25,250 ಹತ್ರ ಬಂದ ಆ್ಯಂಡ್ ಕ್ಲೋಸ್ ಆಗಿದ್ದು 25,260. ಒಂದು ಗೊತ್ತಾಗಬೇಕು, ಓಕೆ, ಹ್ಯೂಜ್ ಗ್ಯಾಪ್ ಅಪ್ ಆದಾಗ ಮಾರ್ಕೆಟ್ ಏನು ಮಾಡುತ್ತದೆ, ಈ ರೀತಿ ಆಲ್ ಟೈಮ್ ಹೈ ಹತ್ರ ಇದ್ದಾಗ ಹ್ಯೂಜ್ ಓಪನ್ ಆಗುತ್ತೆ ಆ್ಯಂಡ್ ಮಾರ್ಕೆಟ್ ಏನಾಗುತ್ತೆ, ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಮಾಡ್ತಾ ಎಂಡ್ ಆಫ್ ದ ಡೇ ಒಂದು ಪ್ರೈಸ್ ಆಕ್ಷನ್ ಮಾಡ್ತಾ 25,260 ಹತ್ರ ಈ ರೀತಿ ಕ್ಲೋಸ್ ಆಗೋದ್ ಬಗ್ಗೆ ನಾವು ನೋಡಿದ್ದೀವಿ, ಕಾಳ್ತಿದ್ವಿ. ಸೊ ಲೆಟ್ಸ್ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ವಿ. ಸೊ ಬ್ಯಾಂಕ್ ನಿಫ್ಟಿ ಸರ್, ಇಟ್ ವಾಸ್ ಇನ್ ದ ರೇಂಜ್ ಆ್ಯಂಡ್ ಲಾಸ್ಟ್ಗೂ ಕೂಡ ರೇಂಜ್ ಒಳಗಡೆ ಕ್ಲೋಸ್ ಕೊಟ್ಟಿಟ್ಟ. ಸೊ ದಿಸ್ ಮೊಮೆಂಟಮ್ ಇದು ನೋಡ್ಕೊಳ್ರಿ, ಸಡನ್ ಆಗಿ ಮೊಮೆಂಟಮ್ ಆಯ್ತಲ್ಲ, ಇಟ್ ವಾಸ್ ನಾಟ್ ಈಸಿ ಟು ಟೇಕ್ ಹಿಯರ್. ಸೊ ನಾನು ನಿಮ್ಗೊಂದು ಪೋಸ್ಟ್ ಮಾಡಿದೆ, ರೀಟೆಸ್ಟ್ಮೆಂಟ್ ಬಂದರೆ ಟ್ರೇಡ್ ತೊಗೋಬೋದು ಅಂತೇಳಿ. ಬಟ್ ರೀಟೆಸ್ಟ್ಮೆಂಟ್ ಬಂದರೂ ಕೂಡ ಮಾರ್ಕೆಟ್ ಹೈ ಬ್ರೇಕ್ ಮಾಡಲಿಲ್ಲ. ದಟ್ ಇಸ್ ಓನ್ಲಿ ಥಿಂಗ್ ದಟ್ ಮಾರ್ಕೆಟ್ ನಿಮಗೆ ಮೊಮೆಂಟಮ್ ಕೊಡಲೇ ಇಲ್ಲ. ಸೊ ಎಂಡ್ ಆಫ್ ದ ಡೇ ಮಾರ್ಕೆಟ್ ಏನಾಯಿತು ಸರ್, ಟೋಟಲಿ 51,400ದಿಂದ ಹಿಡಿದು 51,300 ಅಗೇನ್ 150 ಪಾಯಿಂಟ್ ಒಳಗಡೆ ರೇಂಜ್ ಔಟ್ ಆಗಿ ಕ್ಲೋಸ್ ಕೂಡ ಆಯಿತು. ಯಾವುದೇ ರೀತಿ ಚೆನ್ನಾಗಿ ಟ್ರೇಡ್ ಇರಲಿಲ್ಲ ಆಪ್ಷನ್ ಬೈಂಗೆ, ಬಟ್ ಆಪ್ಷನ್ ಸೆಲ್ಲಿಂಗ್ ಮಾತ್ರ ಈಸಿ ಇತ್ತು ಅನ್ನುವುದು ಅಡ್ಡಿ ಇರಲಿಲ್ಲ. ವೈ? ಬಿಕಾಸ್ ದ ವಿಕ್ಸ್ ವಾಸ್ ಟಾಪಿಂಗ್ ಹಿಯರ್. ಓಕೆ, ವಿಕ್ಸ್ ಕಂಟಿನ್ಯೂಸ್ಲಿ ಮೆಲಗಡೆ ಹೋಗ್ತಾ ಇತ್ತು, ಆಪ್ಷನ್ ಸೆಲ್ಲಿಂಗ್ ಕೂಡ ಅಷ್ಟು ಈಸಿ ಇರಲಿಲ್ಲ. ಸೊ ಎನಿವೇ ತೀಟಾಡಿಕೆ ಒಂದು ಹೆಲ್ಪ್ ಮಾಡಿರ್ಬೋದು ಫಾರ್ ದ ಆಪ್ಷನ್ ಸೆಲ್ಲರ್ಸ್. ಎನಿವೇ, ಸೊ ಫಿನ್ ನಿಫ್ಟಿ ನೋಡ್ಕೊಳ್ರಿ, ನಾವೇನು ಡಿಸ್ಕಷನ್ ಮಾಡಿದ್ವಿ. ಎಸ್ ನೋಡ್ಕೊಳ್ರಿ, ಎಸ್ 23,600 ಹತ್ರ ಒಂದು ಮೇಜರ್ ಸಪೋರ್ಟ್ ಇದೆ ಅಂತ ಮಾರ್ಕ್ ಮಾಡಿದ್ವಿ. ಆ್ಯಂಡ್ ಮತ್ತೆ ಒಂದು ಮಾರ್ಕ್ ಮಾಡಿದ್ವಿ ಅಂದರೆ 23,700 ಮೇಲ್ಗಡೆ ಮಾತ್ರ ನಿಮಗೆ ಹೈಯರ್ ಲೋ ಸಿಕ್ಕರೆ, ಯಾವುದೇ ರೀತಿ ಪೊಸಿಷನ್ಸ್ ನೀಟಾಗಿ ಕೂಡ ಕ್ರಿಯೇಟ್ ಆಗಲಿಲ್ಲ. ಮಾರ್ಕೆಟ್ ಕಂಪ್ಲೀಟ್ಲಿ ಏನಾಗ್ತಾ ಇತ್ತು ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಕ್ರಿಯೇಟ್ ಮಾಡ್ತಾ ಇತ್ತು. ಕ್ರೇಜಿ ಅಪ್ಸ್ ಆ್ಯಂಡ್ ಡೌನ್ಸ್ ಹಿಡಿಯೋದ್ರಿಂದ ನಿಮಗೆ ಕರೆಕ್ಟ್ ಆಗಿರೋ ಪೊಸಿಷನ್ಸ್ ನೀಟಾಗಿ ಸಿಕ್ಕಿಲ್ಲ. ಇವತ್ತು ಸ್ವಲ್ಪ ಕ್ರಾಪಿ ಟ್ರೇಡ್ ಆಗಿರ್ಬೋದು ಅಂತ ತಿಳ್ಕೊತೀನಿ. ಸೊ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅನ್ನೋದಕ್ಕೆ ನಾನೇನು ಮಾಡ್ತೀನಿ, ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ, ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ. ಓಕೆ, ಸೊ ಲುಕಿಂಗ್ ಅಟ್ ಹಿಯರ್ ಮಾರ್ಕೆಟ್ ಏನು ಮಾಡ್ತಾ ಇದೆ, ಒಂದು ಸ್ಲೋ ಬಿಟ್, ಓಕೆ, ಏನಾಗ್ತದೆ, ಸ್ಲೋ ಆಗ್ತಾ ಇದೆ ಆ್ಯಂಡ್ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರ್ತಾ ಇರುತ್ತೆ ಆಲ್ ಟೈಮ್ ಹೈ ಆದಮೇಲೆ. ಸೊ ಆ ರೀತಿ ಪೊಸಿಷನ್ ಕಾಣ್ತದೆ. ಈ ರೀತಿ ಹಿಂದೆ ಕೂಡ ಆಗಿತ್ತಾ? ವೈ ನಾಟ್ ಸರ್, ಸಿ ದಿಸ್ ಒನ್. ಸೊ ಹಿಂದೆ ಕೂಡ ಆಗಿತ್ತು, ಇದು ಆಗೋದೇ ಕಾಮನ್ ಸರ್. ಮಾರ್ಕೆಟ್ ಸ್ವಲ್ಪ ಜರ್ಕ್ ರಿಯಾಕ್ಷನ್ ಮಾಡುತ್ತೆ ಆ್ಯಂಡ್ ದೇರ್ ಆಫ್ಟರ್ ದ್ಯಾಟ್ ಓನ್ಲಿ ಮಾರ್ಕೆಟ್ ಒಂದು ಸೈಡ್ ಹೋಗ್ಲಿಕ್ಕೆ ಟ್ರೈ ಮಾಡ್ತದೆ. ಸೊ ನಾನೇನು ಮಾಡ್ತೀನಿ ಕ್ವಿಕ್ಲಿ, ಈಗ ಒನ್ ಡೇ ಆ್ಯಂಗಲ್ ಪ್ರಕಾರ ನೋಡಿದ್ರೆ ಒಂದು ಸೆಲ್ ಆಫ್ ಪೊಸಿಷನ್ಸ್ ಕಾಣ್ತದೆ, ಬಟ್ ಕೆನಾಟ್ ಬಿ ಬಿಗ್ ಸೆಲ್ ಆಫ್ ಅಂತ ಅನ್ಬೋದು. ಬಟ್ ಬಿಕಾಸ್ ಅವನಲ್ಲಿ ಒಂದು ಜರ್ಕ್ ರಿಯಾಕ್ಷನ್ ಆಗ್ಬೋದು ಅಷ್ಟೇ. ದಟ್ ಈಸ್ ಫಾರ್ 25,200 ಹತ್ರ. ಸೊ ನಾನೇನು ಮಾಡ್ತೀನಿ, 1 ಅವರ್ ಸ್ವಿಚ್ ಮಾಡ್ತೀನಿ. ಓಕೆ, 1 ಅವರ್ ಸ್ವಿಚ್ ಮಾಡಿಬಿಟ್ಟು ಒಂದು ಈಸಿ ಫಂಡಾಮೆಂಟಲಿ, ಒಂದು ಈಸಿ ಟೆಕ್ನಿಕಲಿ ಒಂದೇನು ಮಾಡ್ತೀನಿ, ಟ್ರೆಂಡ್ ಲೈನ್ ಡ್ರಾ ಮಾಡಿದೆ. ಓಕೆ, ಈಸಿ ಇದೆ. ಸೊ ಟೆಕ್ನಿಕಲ್ ಡ್ರಾ ಮಾಡೋದು, ಇಟ್ಸ್ ನಾಟ್ ಫಂಡಮೆಂಟಲಿ. ಓಕೆ, ಟೆಕ್ನಿಕಲ್ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀವಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಇದೆ. ಓಕೆ, 25,200 ಹತ್ರ ಕೂಡ ಒಂದು ಸಪೋರ್ಟ್ ಕೂಡ ಬರ್ತಾ ಇದೆ. ಓಕೆ, ಒಂದು ಹಾರಿಜೆಂಟಲಿ ಒಂದು ಸಪೋರ್ಟ್ ಇದೆಯಾ? ಎಸ್, ಇಟ್ಸ್ ಹಿಯರ್. 25,200 ಹತ್ರ ಒಂದು ಮೇಜರ್ ಸಪೋರ್ಟ್ ಇದೆ. ಎರಡು ಆ್ಯಂಗಲಲ್ಲಿ ಇದೆ, ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಇದೆ, ಒಂದು ಇನ್ನೊಂದು ಅರ್ಲಿಯರ್ ಲೆವೆಲ್ ಆಫ್ ಮಾರ್ಕೆಟ್ ಹೋಲ್ಡ್ ಮಾಡಿ ಸಪೋರ್ಟ್ ಇದೆ. ಸೊ ಇನ್ ಕೇಸ್ ಮಾರ್ಕೆಟ್ ಹಾರ್ಡ್ಲಿ ನಿಮಗೆ 25,200 ಹತ್ರ ಬಂದು ವಾಪಸ್ ಜಂಪ್ ಆದರೂ ಕೂಡ ಅಚ್ಚರಿ ಇಲ್ಲ. ವೈ? ಬಿಕಾಸ್ ಮಲ್ಟಿಪಲ್ ಕೈಂಡ್ ಆಫ್ ಅ ಸಪೋರ್ಟ್ ಇದೆ. ಓಕೆ, ಸೊ ಎಕ್ಸ್ಪೆಕ್ಟೇಷನ್ ಏನು ಮಾಡೋಣ, ವ್ಯಾಲ್ಯೂ ಏರಿಯಾ ಏನು ಮಾಡೋಣ, 25,200 ಇಸ್ ಅ ಮೇಜರ್ ಸಪೋರ್ಟ್ ಲೆವೆಲ್. ಓಕೆ, ವಿ ಎ ಕ್ರಿಯೇಟೆಡ್ ನಾವು. ಓಕೆ, ಮೇಲ್ಗಡೆ ಇರುವ ಮೇಜರ್ ಇನ್ನೊಂದು ಲೈನ್ಗಳನ್ನ ಡ್ರಾ ಮಾಡ್ತೀನಿ. 30 ಮಿನಿಟ್ಸ್ ಸ್ವಿಚ್ ಮಾಡೋಣ. ಓಕೆ, ಲೆಟ್ಸ್ ಡ್ರಾ ದಿಸ್ ಒನ್ 1, 2 and 3. ಕರೆಕ್ಟಾ? ಲೆಟ್ಸ್ ಸಿ ದಿಸ್ ಒನ್. ಟ್ರೆಂಡ್ ಲೈನ್, ರಿಜೆಕ್ಷನ್ ಆ್ಯಂಡ್ ರಿಜೆಕ್ಷನ್. ಓಕೆ, ಸೊ ಪ್ರಾಪರ್ ಆಗಿ ಡ್ರಾ ಮಾಡಿದ್ದೀವಿ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಮತ್ತೆ ಡ್ರಾ ಮಾಡೋಣ, ಬಿಕಾಸ್ ಮಾರ್ಕೆಟ್ ಅರ್ಲಿಯರ್ ಇದು ಝೋನ್ ಒಳಗಿತ್ತು. ಓಕೆ, 25,265ದಿಂದ ಹಿಡಿದು 25,200 ಒಳಗಡೆ ಇತ್ತು. ಸೊ ಇವೆಲ್ಲ ನನ್ನ ವ್ಯಾಲ್ಯೂ ಏರಿಯಾಸ್ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀಗ. ಓಕೆ, ಸೊ ಓಪನಿಂಗ್ ಆ್ಯಂಗಲಿಂದ ನೋಡೋಣ. ಮಾರ್ಕೆಟ್ ಇನ್ ಕೇಸ್ ಏನಾದರೂ ಮೈ ಮಿಸ್ಟೇಕ್ 25,270, 25,280 ಇಲ್ಲಿ ಹತ್ರ ಓಪನ್ ಆದರೆ ನೋ ಪ್ರಾಬ್ಲಮ್ಸ್. ಅರ್ಲಿಯರ್ ಲೆವೆಲ್ ಆಫ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇದೆಯಲ್ಲ, ಇದನ್ನು ಬ್ರೇಕ್ಔಟ್ ಮಾಡಿ ಹೇರ್ ಲೋ ಆದರೆ ನಮ್ಮ ಟಾರ್ಗೆಟ್ಸ್ ಕೂಡ ಆಟೋಮೆಟಿಕಲಿ ರೆಡಿ ಇದೆ. ದಟ್ ಇಸ್ ಫಾರ್ 25,350. ಓಕೆ, ದಿಸ್ ಇಸ್ ಗೋಂಟ್ ಬಿ ವೆರಿ ಈಸಿ ಪೊಸಿಷನ್. ಓಕೆ, ಇನ್ ಕೇಸ್ ಮಾರ್ಕೆಟ್ ಇದು ಒಳಗಡೆ ಇದ್ದರೆ ಸೊ ಅವಾಯ್ಡ್ ಮಾಡ್ತೀರಿ, ಒಂದು ಬಿಡ್ತೀರಿ, ಮಾರ್ಕೆಟ್ ಇದ್ರ ಮೇಲೆಗಡೆ ಹೋಗಲಿ, ದೆನ್ ಓಕೆ ಸರ್, ಟ್ರೇಡ್ ಈಸಿ ಇದೆ. ಸೊ ಇನ್ ಕೇಸ್ ಮಾರ್ಕೆಟ್ ಕೂಡ ಬೈ ಮಿಸ್ಟೇಕ್ 25,300 ಹತ್ರ ಗ್ಯಾಪ್ ಅಪ್ ಓಪನ್ ಮಾಡಿದೆ, ಒಂದು 60-70 ಪಾಯಿಂಟ್ಸ್ ಓಪನ್ ಆಗಲಿ, ಏನು ಪ್ರಾಬ್ಲಮ್ ಇಲ್ಲ.
ಸೊ ಓಪನ್ ಆಗಲಿ ಹೈಯರ್ ಲೋ ಆಗಲಿ ಮಾರ್ಕೆಟ್ ನಿಮಗೆ ಪೊಸಿಷನ್ ಸಿಗುತ್ತೆ 25,300 to 400. ಓಕೆ, ಸೊ 300 ಆಲ್ರೆಡಿ ಇದೆ. ಓಕೆ, 25,375 25,400ವರೆಗೂ ಹೋಗ್ಬೋದು. ಸೊ ಇನ್ ಕೇಸ್ ಬೈ ಮಿಸ್ಟೇಕು ಮಾರ್ಕೆಟ್ ಏನು ಮಾಡ್ತಾನೆ 25,250 ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಶುರು ಮಾಡ್ದ ಅಂತ ತಿಳ್ಕೊಳ್ಳಿ ಸರ್. ಅರ್ಲಿಯರ್ ಮಾರ್ಕೆಟ್ ಇದೇ ಝೋನ್ ಒಳಗೆ ತಿಕ್ಕಾಟ ಆಗ್ತಾ ಇತ್ತು. ಒನ್ಸ್ ಅಗೇನ್ ಮಾರ್ಕೆಟ್ ಮಾಡ್ತಾ ಲೋವರ್ ಆಗ್ತಾ ಮ್ಯಾಕ್ಸಿಮಮ್ ನಿಮಗೆ 25,200ವರೆಗೂ ಬರಬಹುದು. ಇದನ್ನು ನೀವು ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಕೊಂಡು ಟಾರ್ಗೆಟ್ ಮಾಡಲಿಕ್ಕೂ ಕೂಡ ಈಸಿ ಇದೆ. ಸೊ ಎಂಟ್ರಿ ಕರೆಕ್ಟ್ ಆಗಿರುತ್ತೆ, ಸ್ಮಾಲ್ ಸ್ಟಾಪ್ ಲಾಸ್ ಸಿಗುತ್ತೆ, ಟಾರ್ಗೆಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಗುತ್ತೆ ಅನ್ನೋದು ಕಾರಣ ಇದೆ. ಓಕೆ, ಕೆಲವೊಮ್ಮೆ ಮಾರ್ಕೆಟ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡೋದಂತ ತಿಳ್ಕೊಳ್ಳಿ. ಲಾಜಿಕಲಿ 25,225 ಆಸ್ಪಾಸ್ ಓಪನ್ ಆಗಿದೆ. ಸೊ ಈಗ ಏನಾಗುತ್ತೆ, ಮಾರ್ಕೆಟ್ ಆಲ್ರೆಡಿ ರೇಂಜ್ ಬೌಂಡ್ ಇದೆ. ಓಕೆ, ಮತ್ತೆ ರೇಂಜ್ ಬೌಂಡ್ ಆಕ್ಷನ್ ಶುರು ಮಾಡ್ತಾನೆ. ಒನ್ ಡೇ ಫುಲ್ ಡೇ ಟೈಮ್ ಪಾಸ್ ಇಲ್ಲೇ ಆಗೋ ಚಾನ್ಸಸ್ ಹೆವಿ ಇದೆ. ಪ್ರೊವೈಡೆಡ್ ಪ್ರೈಸ್ ಆಕ್ಷನ್ಸ್ ಪ್ರೆಷರ್ ಸೆಲ್ಲಿಂಗ್ ಇರುತ್ತೆ ಆ್ಯಂಡ್ ಪ್ರೆಷರ್ ಆಫ್ ದ ಬೈಯರ್ಸ್ ಇಲ್ಲಿ ಕಾಣ್ತಾ ಇದೆ. ಓಕೆ, ಸೊ ಮಾರ್ಕೆಟ್ನಲ್ಲಿ ಇನ್ ಕೇಸ್ ಏನು ಬೈ ಮಿಸ್ಟೇಕು ಮಾರ್ಕೆಟ್ 25,200 ಬ್ರೇಕ್ ಡೌನ್ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ. ಓಕೆ, ಆಗಿದೆ, ಏನೋ ಒಂದು ಚೆನ್ನಾಗಿರೋ ನ್ಯೂಸ್ ಬಂದಿಲ್ಲ. ಓಕೆ, ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಸೊ ಮಾರ್ಕೆಟ್ ಲೋವರ್ ಆದರೆ ಎಸ್ ಸರ್, ವಿ ಆರ್ ರೆಡಿ ಫಾರ್ ನೆಕ್ಸ್ಟ್ ಟಾರ್ಗೆಟ್ ಅಬೌಟ್ 25,100 ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಇಲ್ಲಿ ನೀವು ಡ್ರಾ ಮಾಡ್ಬೋದು ಈಸಿಲಿ. ದಟ್ ಈಸ್ 25,000 ಇದೆ. ಸೊ ಈ ರೀತಿ ಥಿಂಕ್ ಮಾಡ್ಬೋದು. ಸೊ ವ್ಯಾಲ್ಯೂ ಏರಿಯಾ ನಮಗೆ ನಿಫ್ಟಿ ಒಳಗಡೆ 25,200. ಓಕೆ, ಇಲ್ಲಿ ಸಿಕ್ಕರೆ ಬಾಯ್ ಮಾಡ್ಲಿಕ್ಕೆ ನೋಡ್ತೀರಿ, ಇದನ್ನ ಬೇಕಾದರೆ ಸೆಲ್ ಮಾಡ್ಲಿಕ್ಕೆ ನೋಡ್ತೀರಿ, ನಂಬರ್ 1. ಓಕೆ, ಇನ್ ಕೇಸ್ ಏನಾದರೂ ನಿಮಗೆ 25,275 to 25,300 ಮೇಲೆಗಡೆ ಸಿಗ್ತಾ ಇದ್ರೆ ಹೈಯರ್ ಲೋ ಆಗ್ತಾ ಇದೆ, ಎಸ್ ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ. ಬಟ್ ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ಳೋ ಏರಿಯಾ ಅಂದರೆ 25,265 ಹಿಡಿದು 25,200 ಒಳಗಡೆ ಇದ್ದರೆ ನಾವೇನು ಮಾಡ್ತೀವಿ, ನೋ ಟ್ರೇಡಿಂಗ್ ಝೋನ್ ಅಥವಾ ಸ್ಟ್ರ್ಯಾಂಗಲ್ ಅಥವಾ ಸ್ಟ್ರಾಡಲ್ ಮಾಡ್ಕೊಳ್ಳಿಕ್ಕೆ ಭಾಳ ಈಸಿ ಅನಿಸುತ್ತೆ. ಬಿಕಾಸ್ ವಿಕ್ಸ್ ಏರಿದೆ, ಎಸ್ ಇಂಡಿಯಾ ವಿಕ್ಸ್ ಏರಿದೆ. ನಾಳೆ ಆಪ್ಷನ್ಸ್ ಏನಾದರೂ ಬೈ ಮಿಸ್ಟೇಕ್ಸು ಡಿಕೆ ಆದರೆ ದೆನ್ ವಿ ಹ್ಯಾವ್ ಅ ಈಸಿ ಪೊಸಿಷನ್ಸ್ ಟು ಸೆಲ್ಲಿಂಗ್ ಒಳಗಡೆ. ಓಕೆ, ಸೊ ಎನಿವೆ ನಿಫ್ಟಿ ಒಳಗೆ ಆಪ್ಷನ್ ಚೈನ್ ನೋಡೋಣ. ಆಪ್ಷನ್ ಚೈನ್ ನೋಡಿದ್ರೆ ಏನು ಗೊತ್ತಾಗುತ್ತೆ. ಸೊ ಮೇಜರ್ಲಿ ಆಪ್ಷನ್ ಚೈನ್ ಒಳಗಡೆ ಜಾಸ್ತಿ ರೈಟಿಂಗ್ ಎಲ್ಲಾಗಿದೆ. ಸೊ ಕಾಲ್ನಲ್ಲಿ ನೋಡ್ಕೊಳ್ಳಿ ಸರ್, 25,300 66 ಲಕ್ಷ ಜನ ಕಾಲ್ ರೇಟಿಂಗ್ ಮಾಡ್ತಾರೆ. ಸೊ ದೇ ಆರ್ ಪವರ್ಫುಲ್. ಸೊ ನಾಟ್ ಈಸಿ. ಟೆಕ್ನಿಕಲ್ ಆ್ಯಂಗಲಿಂದ ಏನಾದರೂ ಬ್ರೇಕ್ ಆದರೆ ಎಸ್ ಸರ್ ಯು ಕ್ಯಾನ್ ಗೋ ಫಾರ್ 25,350 ಆರ್ 25,400. ಓಕೆ, ಇದಾಗುತ್ತಾ ನೋಡೋಣ. ಇನ್ ಕೇಸ್ ಟೆಕ್ನಿಕಲ್ ಬ್ರೇಕ್ ಆದರೆ ಆವಾಗ ಈ ಓಪನೆಂಟಸ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. 66 50 40ಕ್ಕೆ ಬರುತ್ತೆ. ಈ ಕಡೆ 25,300 34 ಲಕ್ಷದ್ದು ಅಡಿಷನ್ ಆಗ್ತಾ ಹೋಗ್ತದೆ. ಬಿಕಾಸ್ ಪುಟ್ ರೈಟರ್ಸ್ ಆ್ಯಡ್ ಮಾಡ್ತಾ ಇದ್ದಾರೆ, ಮಾರ್ಕೆಟ್ ಬುಲಿಶ್ ಅರ್ಥ. ಓಕೆ, 34 ಜಾಗದಲ್ಲಿ 40 50 ಆಗ್ತಾ ಇದ್ದಾರೆ, ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಬುಲಿಶ್ ಆಗ್ತಾ ಇದೆ ಅಂತೇಳಿ. ಸೊ ಫೈನ್, ಮಾರ್ಕೆಟ್ 25,300 ಮೇಲೆ ಕಡೆ 25,200 ಮೇಜರ್ ಟೆಕ್ನಿಕಲ್ ಸಪೋರ್ಟ್ ಇದೆ. ಯಾವ್ಯಾವ ಆಂಗಲಲ್ಲಿ ಟ್ರೆಂಡ್ ಲೈನ್ ಪ್ರಕಾರ, ಓಕೆ, ಹಾರಿಜಾಂಟಲ್ ಸಪೋರ್ಟ್ ಪ್ರಕಾರ. ಸೊ ಇದನ್ನು ಬ್ರೀಚ್ ಆದರೆ, ಸೊ ಮೋಸ್ಟ್ ಪ್ರಾಬಬಲಿ ಆಗುವುದಿಲ್ಲ ಅನ್ನೋ ಚಾನ್ಸ್ ಇದೆ. ಆದರೆ ಮಾರ್ಕೆಟ್ ಈಸಿಲಿ ಬೀಳುತ್ತೆ 25,100 to 25,000ವರೆಗೂ. ನಾವು ಅದಕ್ಕೆ ರೆಡಿ ಇದ್ದೀವಿ. ಇಲ್ಲಿ ನಿಮಗೆ ಚೆನ್ನಾಗಿರೋ ಪೊಸಿಷನ್ ಆಪ್ಷನ್ ಬೈಯಿಂಗ್ ಸಿಗುತ್ತೆ ಅನ್ನೋ ಡೇಟಾ ಸಿಗ್ತಾ ಇದೆ ಯೂಸಿಂಗ್ ದ ಆಪ್ಷನ್ ಚೈನ್ ಹಿಯರ್. ಓಕೆ, ಕಮ್ ಬ್ಯಾಕ್ ಟು ದ ಬ್ಯಾಂಕ್ ನಿಫ್ಟಿ. ಓಕೆ, ಬ್ಯಾಂಕ್ ನಿಫ್ಟಿ ನೋಡ್ಕೋಣ. ಎಲ್ಲವನ್ನು ತೆಗೆದಾಕ್ತೀನಿ. ಓಕೆ, ವಾಪಸ್ ಡೇ ಆ್ಯಂಗಲ್ ಹಾಕ್ತೀನಿ. ಓಕೆ, ಡೇ ಆ್ಯಂಗಲ್ ನೋಡಿದ್ರೆ ಎಸ್ ಮಾರ್ಕೆಟ್ನಲ್ಲಿ ಒಂದು ಎಕ್ಸಾಷನ್ ಕಾಣ್ತದೆ. ಸೊ ಮಾರ್ಕೆಟ್ನಲ್ಲಿ ಎಕ್ಸಾಷನು ಅಥವಾ ಪ್ರಿಪ್ರೇಷನು ನೋಡೋಣ. ಪ್ರಿಪ್ರೇಷನ್ ಅಂದರೆ ಏನಾಗಬೇಕು, ಮಾರ್ಕೆಟ್ ಏನಾಗ್ತದೆ, ರಾಲಿ ಮಾಡುತ್ತೆ, ಬೇಸ್ ಕ್ರಿಯೇಟ್ ಮಾಡುತ್ತೆ, ರಾಲಿ ಮಾಡುತ್ತೆ, ಬೇಸ್ ಕ್ರಿಯೇಟ್ ಮಾಡುತ್ತೆ, ರಾಲಿ ಮಾಡುತ್ತೆ, ಬೇಸ್ ಕ್ರಿಯೇಟ್ ಮಾಡುತ್ತೆ, ಆಮೇಲೆ ಇದೇ ರೀತಿ ಮೇಲ್ಗಡೆ ಹೋಗ್ತದೆ. ಓಕೆ, ಸೊ ಇದು ಬೇಸ್ ಕ್ರಿಯೇಟ್ ಮಾಡ್ತಿದ್ದಾನ ಅಥವಾ ಮಾರ್ಕೆಟ್ ಸ್ವಲ್ಪ ಏನಾದರೂ ರಿಲ್ಯಾಕ್ಸೇಷನ್ ತೊಗೋತಿದ್ದಾನೆ ಅಥವಾ ಕರೆಕ್ಷನ್ ತೊಗೋತಾನೆ ನೋಡ್ಕೊಳ್ಳೋಣ. ಸೊ ಮೂವಿಂಗ್ ಎವರೇಜ್ ಹಾಕಿದರೆ, ಸೊ ಒನ್ಸ್ ಅಗೇನ್ ಮಾರ್ಕೆಟ್ 51,530 50 ಡೇ ಮೂವಿಂಗ್ ಎವರೇಜ್ ರಿಜೆಕ್ಷನ್ ಮಾಡಿದೆ. ಮಾರ್ಕೆಟ್ ಅನ್ನು ಹೋಲ್ಡ್ ಮಾಡಿಲ್ಲ. ಕ್ಲೋಸಿಂಗ್ ಅರೌಂಡ್ 51,413 ಕ್ಲೋಸ್ ಆಗಿದೆ 100 ಪಾಯಿಂಟ್ ಕೆಳಗಡೆ. ಮೂವಿಂಗ್ ಎವರೇಜ್ 50 ಡೇ ಮೂವಿಂಗ್ ಎವರೇಜ್ ಕೆಳಗಡೆ. ಸೊ ಎನಿವೇ ದಟ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಓಕೆ, 30 ಮಿನಿಟ್ಸ್ ಸ್ವಿಚ್ ಮಾಡೋಣ ಆ್ಯಂಡ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ಗಳನ್ನ ಡ್ರಾ ಮಾಡೋಣ. ಓಕೆ, ಸೊ ಕ್ಲಿಯರ್ಲಿ ಡ್ರಾ ಮಾಡಿದ್ರೆ ಏನೇನು ಗೊತ್ತಾಗ್ತದೆ. ಸಿ ದಿಸ್ ಒನ್ ಪಾಯಿಂಟ್ ಗೊತ್ತಾಗೋದು ಮೇಜರ್ ಸಪೋರ್ಟ್ ಪ್ರಕಾರ. ಓಕೆ, ದಿಸ್ 1 2 ಆ್ಯಂಡ್ 3. ಓಕೆ, ಟೆಕ್ನಿಕಲಿ ಇದೆ ಒಂದು ಆ್ಯಂಗಲ್ ನೋಡಿದ್ರೆ. ಓಕೆ, ಆ್ಯಂಡ್ ಇನ್ನೊಂದು ಆ್ಯಂಗಲಲ್ಲಿ ಇದನ್ನು ಬೇಡಪ್ಪ ಅಂದರೆ, ಸೊ ಇದು ಚೆನ್ನಾಗಿ ಕಾಣೋದಿಲ್ಲ, ನಮ್ಗೆ ಕರೆಕ್ಟಾಗಿ ಅರ್ಥ ಆಗೋದಿಲ್ಲ ಅಂದರೆ ಇಟ್ಸ್ ಈಸಿ ವೇಸ್ ಟು ಡೂ ಡ್ರಾ ಹಿಯರ್. ಸೊ ಮೇಜರ್ ಮಾರ್ಕೆಟ್ ಇವತ್ತು ಓಕೆ ಝೋನಲ್ಲಿ ನಿಂತ್ಕೊಂಡಿದ್ದು 51,300. ಓಕೆ, ಇದನ್ನು ನೀವೇನು ಮಾಡ್ತೀರಿ, ಮೇಜರ್ ಸಪೋರ್ಟ್ ಅಂತ ಡ್ರಾ ಮಾಡ್ಕೋತೀರಿ. ಓಕೆ, ಆ್ಯಂಡ್ ಮಾರ್ಕೆಟ್ ಮೇಜರ್ ಝೋನಲ್ಲಿ ರಿಜೆಕ್ಷನ್ ಮಾಡ್ತಾ ಅದೇ ಝೋನ್ ಒಳಗಡೆ ನಿನ್ನೆ ಝೋನ್ ಒಳಗಡೆ ಬಂದು ಕೂತ್ಕೊಂಡೆ. ದಟ್ ಇಸ್ ದ ಲೆವೆಲ್ ಆಫ್ 51,466. ಓಕೆ, ದಿಸ್ ಈಸ್ ಆರ್ ದ 2 ಮೇಜರ್ ಲೆವೆಲ್ಸ್. ಓಕೆ, ಸೊ ಡೌನ್ ಇನ್ ಕೇಸ್ ಏನಾದರೂ ಬೈ ಮಿಸ್ಟೇಕ್ ಮಾರ್ಕೆಟ್ ಏನಾದರೂ 51,300 ಬ್ರೇಕ್ ಆದ, ಓಕೆ, ದೆನ್ ನೆಕ್ಸ್ಟ್ ಬಂದು ನಿಂತ್ಕೊಳ್ಳೋ ಜಾಗ ಕೂಡ ಡ್ರಾ ಮಾಡಿದೀವಿ. ದಟ್ ಈಸ್ 51,000. ಓಕೆ ಸರ್, ಹಂಗಲ್ಲ ಸರ್, 51,470 ಮೇಲೆಗಡೆ 51,500 ಬ್ರೇಕ್ ಮಾಡ್ತಾನೆ. ಮೇಲೆಗಡೆ ಹೋದರೆ ಯಾವ ಝೋನ್ಗೆ ಹೋಗ್ಬೋದು? ಫಸ್ಟ್ 51,600 ಇದೆ.
ಅದನ್ನು ದಾಟಿದರೆ ನಮಗೆ ಮೇಜರ್ ಲೆವೆಲ್ ಕಾಯ್ತಾನೆ ಕುತ್ಕೊಂಡಿರೋದು 51,800. ಓಕೆ, ಬೈ ಮಿಸ್ಟೇಕ್ ಮಾರ್ಕೆಟ್ ಏನಾದರೂ 51,400 22 ಅಥವಾ 51,500 ಮೇಲೆಗಡೆ ಹೋದ್ರೆ, ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಏನು ಮಾಡೋಣ, ಸೊ ಝೂಮ್ ಔಟ್ ಹಾಕೋಣ. 15 ಮಿನಿಟ್ಸ್ ಬರ್ತೀನಿ. ಓಕೆ, 15 ಮಿನಿಟ್ಸ್ ಬಂದರೆ ಈಸಿಲಿ ಕಾಣೋದು ಏನು ನೋಡ್ಕೊಟ್ಟು. ಸೊ ಮೇಜರ್ ಲೆವೆಲ್ಗಳಲ್ಲಿ ಮಾರ್ಕೆಟ್ ಈ ಝೋನಲ್ಲಿಂದ ಮೊನ್ನೆಯಿಂದ ಕುತ್ಕೊಂಡಿದೆ. ಓಕೆ, ಮಾರ್ಕೆಟ್ ಇವತ್ತು ಬ್ರೀಚ್ ಮಾಡೋದು ಮತ್ತೆ ಅದೇ ಝೋನಿಗೆ ಬಂದು ಕುತ್ಕೊಂಡಿದ್ದೇನೆ. ಓಕೆ, ಪ್ರೈಸ್ ಆಕ್ಷನ್ ಪ್ರಕಾರ ಏನು ಹೇಳ್ತಾ ಇದೆ, 51,500 ಮಾರ್ಕೆಟ್ ಮೇಲೆ ಹೈಯರ್ ಲೋ ಯಾವುದೂ ಸಲ ಕ್ರಿಯೇಟ್ ಆಗಿಲ್ಲ. ಓಕೆ, ಆಗಿದ್ದರೆ ಮಾರ್ಕೆಟ್ ಒಂದು ರ್ಯಾಲಿ ಸಿಗ್ಬೋದಿತ್ತು. 51,800 ಅಂತ ಥಿಂಕ್ ಮಾಡಲಿಕ್ಕೆ ನಾವು ಕೂಡ ರೆಡಿ ಇದ್ದೀವಿ. ಬಟ್ ನಾಳೆ ಅದನ್ನು ಕ್ರಿಯೇಟ್ ಮಾಡ್ತಾ ಅನ್ನೋದು ಕ್ವಶನ್ ಮಾರ್ಕ್ ಇದೆ. ಇನ್ ಕೇಸ್ 51,500 ಮೇಲೆ ಹೈಯರ್ ಲೋ ಕ್ರಿಯೇಟ್ ಆದರೆ ದಟ್ ಇಸ್ ಅ ಪಾಸಿಬಿಲಿಟಿ ನಂಬರ್ 1. ಓಕೆ, ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದಾನೆ 51,600 ಮೇಲೆಗಡೆ ನಿಂತ್ಕೊಂಡಿದೆ. ಸೊ ಮಾರ್ಕೆಟಲ್ಲಿ ಮೇಜರಲ್ಲಿ ಸೆಲ್ ಆಫ್ ರೀಸನಲ್ಲಿ ಹೈಯರ್ ಲೋ ಕ್ರಿಯೇಟ್ ಮಾಡಿ ಹೋಗ್ತಿದೆ ಅಂದರೆ ಎಸ್ ಸರ್, ದೆನ್ ಆಲ್ಸೋ ವಿ ಕ್ಯಾನ್ ಸಿ ದಿಸ್ ಅಪ್ ಸೈಡ್ ಗೋ. ಸೊ ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಮಾಡ್ತಾನೆ, ಯೂಶಲಿ ಇವತ್ತಾದಂಗೆ ರೆಡ್ ಕ್ಯಾಂಡಲ್ ಮಾಡ್ತಾ ಕ್ಲೋಸ್ಲಿ ಸೆಲ್ ಆಫ್ ಆಗ್ತಾ ಕೆಳಗಡೆ ಬರಬಹುದು, ಪಾಸಿಬಿಲಿಟಿ ನಂಬರ್ 3. ಓಕೆ ಸರ್, 3 ಗ್ಯಾಪ್ ಅಪ್ ಆ್ಯಂಗಲಲ್ಲಿ ಥಿಂಕ್ ಮಾಡಿದ್ವಿ, ಒಂದು ಫ್ಲಾಟ್ ಆ್ಯಂಗಲಿಂದ ಮೇಲೆಗಡೆ ಹೋಗೋದ ಬಗ್ಗೆ ಥಿಂಕ್ ಮಾಡಿದ್ವಿ. ಎಸ್, ಫ್ಲಾಟ್ ಆ್ಯಂಗಲಲ್ಲಿ ಇನ್ನೊಂದು ಥಿಂಕ್ ಮಾಡಿ 51,300 ಆಸ್ಪಾಸೆ 350 ಹತ್ರ ಆಗ್ತದೆ, ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ. ಸೊ ನಮಗೆ ಬೇಕಾಗಿದ್ದು ಮಾರ್ಕೆಟ್ ಝೋನಲ್ಲಿ ಇದ್ದರೆ ಸ್ಟ್ರಾಂಗಲ್ ಸ್ಟ್ರಾಡಲ್ಗಳು ಮಾಡ್ತೀವಿ, ಬಿಕಾಸ್ ಬುಧವಾರ ಎಕ್ಸ್ಪೈರಿ ಇರ್ತದೆ. ಸೊ ನೀಟ್ಲಿ ನಾವೇನು ಮಾಡ್ಬೋದು, ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಸ್ಟ್ರಾಂಗಲ್ ಸ್ಟ್ರಾಡಲ್ಗಳನ್ನ ಇಲ್ಲ 51,350 ಹತ್ರ ಓಪನ್ ಆಗಿಬಿಟ್ಟು ಮಾರ್ಕೆಟ್ 51,300 ಬ್ರೀಚ್ ಮಾಡಿದೆ ಆ್ಯಂಡ್ ಲೋವರ್ ಹೈ ಕೂಡ ಕ್ರಿಯೇಟ್ ಮಾಡಿ ಆಗಿದೆ. ಓಕೆ, ದೆನ್ ಮಾರ್ಕೆಟ್ ನಿಮಗೆ ಈಸಿಲಿ ಕೊಡುವ ಟಾರ್ಗೆಟೇ 51,000. ಬುಧವಾರವರೆಗೂ ಮಾರ್ಕೆಟ್ ನಿಮಗೆ ಇಲ್ಲಿವರೆಗೂ ಬರ್ಬೋದು ಅಂತೇಳಿ ನೀವೇನು ಮಾಡೋದು, ಅಡ್ವಾನ್ಸ್ ಆಗಿ ನೀವೇನು ಮಾಡೋದು, ಬೇರ್ ಕಾಲ್ ಸ್ಪ್ರೆಡ್ ಅಥವಾ ಬೇರ್ ಪುಟ್ ಸ್ಪ್ರೆಡ್ ಕೂಡ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಪ್ಲಾನ್. ಓಕೆ ಸರ್, ಗ್ಯಾಪ್ ಡೌನ್ ಆ್ಯಂಗಲ್ ಅನ್ನು ಥಿಂಕ್ ಮಾಡಿದ್ರು 51,300 ಕೆಳಗಡೆ ಮಾರ್ಕೆಟ್ ನಿಂತ್ಕೊಳ್ಳುತ್ತೆ, ರೆಡ್ ಕ್ಯಾಂಡಲ್ ಆಗುತ್ತೆ ಅಂದರೆ ಮಾತ್ರ ಲೋ ಬ್ರೇಕ್ ಆಗುತ್ತೆ ಅಂದರೆ ಟ್ರೇಡ್ ತಗೊಳ್ತೀರಿ. ಸೊ ಕೆಲವೊಮ್ಮೆ ಮಾರ್ಕೆಟ್ ಏನಾಗ್ಬೋದು, ಏನೋ ಒಂದು ನ್ಯೂಸ್ ಬರುತ್ತೆ 51,200 ಹತ್ರ ಡೈರೆಕ್ಟಾಗಿ ಓಪನ್ ಆಗಿದೆಪ್ಪ, ಸೊ ಬೈ ಮಿಸ್ಟೇಕ್ ಓಪನ್ ಆಗಿದೆ. ಸೊ ಯೂಶ್ಲಿ ನೆಗೆಟಿವ್ ಪಾಯಿಂಟ್ ಇದ್ರೆ ಮಾರ್ಕೆಟ್ ಡೌನ್ ಸೈಡ್ ಹೋಗ್ತದೆ, ಇಲ್ಲ ಅಂದರೆ ಮಾರ್ಕೆಟ್ ಏನು ಮಾಡ್ತದೆ, ಫಸ್ಟಿಗೆ ಏನು ಮಾಡ್ತಾನೆ, ಅಪ್ ಸೈಡ್ ಬರುತ್ತೆ, ಗ್ಯಾಪ್ ಫಿಲ್ಲಿಂಗ್ ಆಗುತ್ತೆ. ಸೊ ಗ್ಯಾಪ್ ಫಿಲ್ಲಿಂಗ್ ಆಗ್ತಾ ಇಲ್ಲಿ ಏನೋ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಇಲ್ಲಿಂದ ನಾವು ಶುರು ಮಾಡ್ತೀವಿ ಸೆಲ್ ಆಫ್ ಮಾಡಲಿಕ್ಕೆ ವಿತ್ ಸ್ಮಾಲ್ ಸ್ಟಾಪ್ ಲಾಸ್, ಟಾರ್ಗೆಟ್ ಅಬೌಟ್ 51,000. ಓಕೆ, ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಆದಾಗ ನಮಗೆ ಬೇಕಾಗಿರೋ ಮೇಜರ್ ಲೆವೆಲ್ ಆಫ್ ವ್ಯಾಲ್ಯೂ ಏರಿಯಾಸ್ 51,000. ಇಲ್ಲಿ ಬಂದಾಗ ನಾವು ಏನಾದರೂ ಪ್ಲಾನ್ ಆಫ್ ಆಕ್ಷನ್ ನೋಡೋಣ. ಓಕೆ, ಆಪ್ಷನ್ ಬೈಂಗ್ ಸಿಗುತ್ತಾ ಅಥವಾ ಇಲ್ಲಿ ಕೆಳಗೆ ಹೋದರೆ ನಾವು ಪುಟ್ ಆಪ್ಷನ್ ತೊಗೋಬೋದು ಅನ್ನೋದು ಇಲ್ಲಿ ಪ್ಲಾನ್ ಮಾಡ್ಬೋದು. ಸೊ 51,000 ವ್ಯಾಲ್ಯೂ ಏರಿಯಾ, 51,300 ಇಸ್ ಅ ವ್ಯಾಲ್ಯೂ ಏರಿಯಾ, 51,480 ಅಥವಾ 51,500 ಇಸ್ ಅ ಮೇಜರ್ ವ್ಯಾಲ್ಯೂ ಏರಿಯಾಗಳಿವೆ. ಸೊ ಗ್ಯಾಪ್ ಅಪ್ ಆ್ಯಂಗಲಲ್ಲಿ ಥಿಂಕ್ ಮಾಡಿದ್ದೀವಿ, ಫ್ಲಾಟ್ ಆ್ಯಂಗಲಲ್ಲಿ ನೋ ಟ್ರೇಡಿಂಗ್ ಝೋನ್ ಅಥವಾ ಸೆಲ್ ಆಫ್ ಅಂದರೆ ಆಪ್ಷನ್ ಸೆಲ್ಲಿಂಗ್ ಝೋನ್ ಮಾಡಿ ಕ್ರಿಯೇಟ್ ಮಾಡ್ತೀವಿ, ಕೆಳಗಡೆ ಹೋದರೆ ಸೆಲ್ ಆಫ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಸೊ ಈಸಿ ಪೊಸಿಷನಲ್ಲಿದೆ, ದಿಸ್ ಈಸ್ ಈಸಿ ಕೆಳಗಡೆ ದಿಸ್ ಈಸ್ ಈಸಿ. ಓಕೆ, ಬಟ್ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕಂದ್ರೆ ಇದ್ರ ಒಳಗಡೆ ಇದ್ದರೆ ಸಾಕು ಸರ್, ಸ್ಟ್ರಾಂಗಲ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಓಕೆ, ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಪ್ಲಾನ್ ಹಿಯರ್. ಆಪ್ಷನ್ ಚೈನ್ ಬರ್ತೀರಿ. ಸೊ ಆಪ್ಷನ್ ಚೈನ್ ಬಂದರೆ ಮೇಜರ್ ಲೆವೆಲಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿರೋದು 51,500ನಲ್ಲಿ 40 ಲಕ್ಷ ಜನ ಆಲ್ಮೋಸ್ಟ್ ಏನಿದ್ದಾರೆ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ. ಸೊ ಮಾರ್ಕೆಟ್ನ ಕೆಳಗಡೆ ಅಡಿಷನ್ ಮಾಡುವ ಜನ ಇವರು. ವೆರಿ ಗುಡ್. ಓಕೆ, ಡೌನ್ ಸೈಡಲ್ಲಿ ನೋಡಿದ್ರೆ 51,300ನಲ್ಲಿ 400ನಲ್ಲಿ 14 ಲಕ್ಷ 17 ಲಕ್ಷ. ಕಂಪ್ಯಾರಿಟಿವ್ಲಿ ನೋಡಿದ್ರೆ ಓಪನ್ ಇಂಟ್ರೆಸ್ಟ್ ಸ್ವಲ್ಪ ವೀಕ್ ಇದೆ. ಸೊ ಇನ್ ಕೇಸ್ ಬೈ ಮಿಸ್ಟೇಕು ಮಾರ್ಕೆಟ್ 51,300 ನಾಳೆ ಏನಾದರೂ ಬ್ರೀಚ್ ಆದರೆ ಮಾರ್ಕೆಟ್ ರೆಡಿ ಇದೆ 51,000 ಹೋಗಲಿಕ್ಕೆ, ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು 26 ಲಕ್ಷ 51,000 ಇದೆ ಪುಟ್ನಲ್ಲಿ. ಸೊ ಒಂದು ವೀಕ್ನೆಸ್ ಇಂದ ಪುಟ್ ಸೈಡಲ್ಲಿ ಕಾಣ್ತಾ ಇದೆ ಅಂದರೆ ಓಪನ್ ಇಂಟ್ರೆಸ್ಟ್ ಸ್ವಲ್ಪ ವೀಕ್ ಇದೆ, 16 ಲಕ್ಷ 14 ಲಕ್ಷ ಅಂತ ಕಂಪೇರ್ ಮಾಡಿದ್ರೆ. ಸೊ ಇನ್ ದ ಮೀನ್ ಟೈಮ್ 51,500ಗೆ 21 ಲಕ್ಷ ಇದೆಯಲ್ಲ ಸರ್, ಸಿ ದಿಸ್ ಇಸ್ ವಾಟ್ ಅ ಸ್ಟ್ರಾಡಲ್ ಪೀಪಲ್ ಡೂ. ಓಕೆ, ಅದ್ರ ಜೊತೆಗೆ ನೀವೇನು ಮಾಡ್ತೀವಿ, 51,500 ಜೊತೆ 51,400 ಲೆವೆಲ್ ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ, 51,300 ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಯಾಕೆ 13 ಲಕ್ಷ 22 ಲಕ್ಷ 40 ಲಕ್ಷ ಎಲ್ಲವನ್ನು ಕೂಡಿಸ್ಕೊಂಡ್ಬಿಟ್ರೆ ಅರೌಂಡ್ 70 ಲ್ಯಾಕ್ಸ್ ಇಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗಿದೆ. ಓಕೆ, ಸೊ ಕಾಲ್ ಲೆಟರ್ಸ್ ಹೆವಿ ಸ್ಟ್ರಾಂಗ್ ಇದ್ದಾರೆ. ಓಕೆ, ಈ ಕಡೆ ನೋಡ್ಕೊಳ್ಳಿ ಸರ್, 16 ಲಕ್ಷ 14 ಲಕ್ಷ ಒಂದು 30 ಲಕ್ಷ ಅಂತ ತಿಳ್ಕೋಣ. 30 ಲಕ್ಷ ಅಂದ್ರೆ 30 ಒಂದು 17. ಓಕೆ, ಇಲ್ಲೇನಾಯಿತು ಸರ್, ಅಲ್ಲೊಂದು 47 ಒಂದು 67. ಸೊ 60 ಈ ಕಡೆ. ಓಕೆ, ಸೊ ಕಾಲ್ ರೇಟರ್ ಸ್ವಲ್ಪ ಶಕ್ತಿಯುತ ಸದೃಢ ಇದ್ದಾರೆ, ಮಾರ್ಕೆಟ್ನ ನೆಗೆಟಿವಿಟಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಅಥವಾ ರೇಂಜ್ ಬೌಂಡ್ ಆಕ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಎನಿವೇ ನಮಗೆ ಬೇಕಾಗಿರೋ ಲೆವೆಲ್ ಯಾವುದಪ್ಪ, 51,500 ಮೇಲೆಗಡೆ ಹೋದರೆ ರ್ಯಾಲಿ ತೊಗೊಳ್ಳೋಣ, 51,300 ಕೆಳಗಡೆ ಸೆಲ್ ಆಫ್ ತೊಗೊಳ್ಳೋಣ. ಸೊ ಈಸಿ ಟೆಕ್ನಿಕಲ್ ಥಿಂಗ್. ಓಕೆ, ಈಸಿ ಓಪನ್ ಇಂಟ್ರೆಸ್ಟ್ ಥಿಂಗ್. ಓಕೆ, ಸೊ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರ್ ಇದೆ, ಕಮ್ ಬ್ಯಾಕ್ ಹಿಯರ್.
ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿ ಪ್ರಕಾರ ಪ್ಲಾನ್ ಆಫ್ ಆಕ್ಷನ್ಸ್ನ ರೆಡಿ ಇಟ್ಕೊಳ್ತೀವಿ. ಸೊ ನಿನ್ನೆ ಮಾಡಿದ ಟ್ರೆಂಡ್ ಲೈನ್ ಅದೇ ರೀತಿ ಇಟ್ಕೋತೀನಿ, ಯಾವುದೇ ರೀತಿ ಚೇಂಜ್ ಮಾಡ್ಕೊಳ್ತಿಲ್ಲ. ಓಕೆ, ಆ್ಯಂಡ್ ಇಂಪಾರ್ಟೆಂಟ್ ಲೆವೆಲ್ಗಳನ್ನ ಇವತ್ತಿನ ಮೇಜರ್ ರೆಸಿಸ್ಟೆನ್ಸ್ನ ನಾನು ಇಂಪಾರ್ಟೆಂಟ್ ಲೆವೆಲ್ ಅಂತ ಮಾರ್ಕ್ ಮಾಡ್ತೀನಿ. ದಟ್ ಇಸ್ 23,759. ಓಕೆ, ಅದ್ರ ಜೊತೆಗೆ ಮೇಜರ್ ಲೆವೆಲ್ ಕೆಳಗಡೆ ಇರುವ ಲೆವೆಲ್ 23,700. ಓಕೆ, ಅದನ್ನು ಕೂಡ ಮಾರ್ಕ್ ಮಾಡೋಣ, ವಿಚ್ ಇಸ್ ಅ ಮೇಜರ್ ಲೆವೆಲ್ ಅಂತೇಳಿ. ದಟ್ ಇಸ್ 23,680. ಓಕೆ, 680 ಇಸ್ ಅ ಮೇಜರ್ ಲೆವೆಲ್. ಓಕೆ, ಬೈ ಮಿಸ್ಟೇಕ್ ಮಾರ್ಕೆಟ್ ಇವತ್ತು ಅಥವಾ ನಾಳೆ, ಓಕೆ ನಾಳೆನೇ ಓಪನ್ ಆಗೋದಲ್ಲ ಮಾರ್ಕೆಟ್, 23,760 ಮೇಲ್ಗಡೆ ಟಾಪ್ ಲೆವೆಲ್ ಇದೆ. ಓಕೆ, 23,700 ಒಳಗಡೆ ನೋ ಟ್ರೇಡಿಂಗ್ ಝೋನ್, ಅಥವಾ ಆಪ್ಷನ್ ಬಾಯಿಂಗ್ ಮಾಡಬೇಕಂದ್ರೆ ಈಸಿ ಇದು ಇರುತ್ತೆ. ಇದರೊಳಗೆ ಏನಾಗುತ್ತೆ ಸರ್, ಇವತ್ತೇ ಮಾರ್ಕೆಟ್ ಏನಾಗಿದೆ, ಪ್ರೈಸ್ ಆಕ್ಷನ್ ಆಗಿದೆ. ಓಕೆ, ಪ್ರೈಸ್ ಆಕ್ಷನ್ ಆಗಿದೆ, ಎರಡು ಕಡೆ ಯಾವ್ದು ಕಡೆನೂ ಎಕ್ಸ್ಪಾನ್ಷನ್ ಆಗಿಲ್ಲ. ಅರ್ಥ ಏನು, ಸೆಲ್ಲರ್ ಮೇಲ್ಗಡೆ ಇದ್ದಾರೆ, ಬಯರ್ ಕೆಳಗಡೆ ಇದ್ದಾರೆ. ಒಂದು ಕಡೆ ಯಾರಾದರೂ ಗೆಲ್ಲಬೇಕಂದ್ರೆ ನೀವು ಬಾಯ್ ಮಾಡ್ತೀರಿ, ಇಲ್ಲಿ ಸೆಲ್ ಮಾಡ್ತೀರಿ, ರೈಟಾ? ರೈಟ್, ಸೂಪರ್. ಸೊ ಇದ್ರ ಒಳಗಡೆ ಇದ್ರೆ ನಿಮ್ಮ ಕೆಲಸ ಏನು? ಓಕೆ, ನಾವೇನು ಮಾಡೋದು, ಮೇಲ್ಗಡೆ 23,800 ಮೇಲ್ಗಡೆ ಆ್ಯಂಡ್ 23,600 ಕೆಳಗಡೆ ನೀವೇನು ಮಾಡ್ತೀರಿ, ಸ್ಟ್ರ್ಯಾಂಗಲ್ಸ್ಗಳನ್ನ ಮಾಡ್ತೀರಿ. ಸ್ಟ್ರ್ಯಾಂಗಲ್ ಅಂದ್ರೆ ಏನು, ಕಾಲ್ ಸೆಲ್ ಮಾಡ್ತೀರಿ, ಈ ಕಡೆ ಪುಟ್ ಸೆಲ್ ಮಾಡ್ತೀರಿ. ದಟ್ಸ್ ಈಸಿ ಒನ್, ರೈಟ್, ಸೂಪರ್. ಓಕೆ, ಇಲ್ಲಾಂದ್ರೆ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಫ್ ಆಗ್ತದೆ ಅನ್ನೋ ನಿಮ್ಮ ಹೈಯೆಸ್ಟ್ ಮೆಂಟಾಲಿಟಿ ಇದೆ. 23,700 ನಾನು ಕಾಲ್ ಪುಟ್ ಸೆಲ್ ಮಾಡ್ತೀರಿ ಎರಡೂ. ಓಕೆ, ಸೆಲ್ ಮಾಡಿ ಏನು ಮಾಡ್ತೀರಿ, ಎರಡು ಕಡೆ. ಸೊ 23,800 ಕಾಲ್ ಬೈ ಮಾಡ್ತೀರಿ, ಕೆಳಗಡೆ 23,600 ಪುಟ್ ಬೈ ಮಾಡ್ತೀರಿ. ದಿಸ್ ಇಸ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ಐರನ್ ಫ್ಲೈ ಆಗಿ ಕನ್ವರ್ಟ್ ಆಗೋದು, ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ, ಸೊ ಗ್ಯಾಪ್ ಅಪ್ ಕ್ರಿಯೇಟ್ ಆಗಿದೆ, ಬೈ ಮಿಸ್ಟೇಕ್ ಮಾರ್ಕೆಟ್ ಹೈಯರ್ ಲೋ ಆಗಿದೆ. ಸೊ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡೋದೇ 23,840. ವೈ ದಿಸ್ ಈಸ್ ಅ ಮೇಜರ್ ರೆಸಿಸ್ಟೆನ್ಸ್ ಏರಿಯಾ ಸರ್. ಸಿ ದಿಸ್ ಎ ಮೇಜರ್ ರೆಸಿಸ್ಟೆನ್ಸ್ ಏರಿಯಾ ಇದೆ. ಸೊ ಆಲ್ರೆಡಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದನ್ನು. ಸೊ ಇನ್ ಕೇಸ್ ಬೈ ಮಿಸ್ಟೇಕು ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಆ್ಯಂಗಲಿಂದ ಕೂಡ ಮೇಲ್ಗಡೆ ಹೋದರೆ ಮ್ಯಾಕ್ಸಿಮಮ್ 23,840 ಇಲ್ಲ 23,840ಗೆ ಓಪನ್ ಆದ ಅಂತ ತಿಳ್ಕೊಳ್ಳಿ. ಏನೋ ಚೆನ್ನಾಗಿರೋ ನ್ಯೂಸ್ ಇದೆ. ಸೊ ಸೆಲ್ ಆಫ್ ಆಗ್ತಾ ಮಾರ್ಕೆಟ್ ಸ್ಲೋಲಿ ಅಥವಾ ಸ್ಪೀಡ್ಲಿ ಕೆಳಗಡೆ ಬರ್ಬೋದು. ಓಕೆ, 23,700 ಹತ್ರ ಬಂದು ಕ್ಲೋಸ್ ಆಗ್ಬೋದು, ಪಾಸಿಬಿಲಿಟಿ. ಓಕೆ, ಮಾರ್ಕೆಟ್ನಲ್ಲಿ ಇಲ್ಲ ಸರ್, ಗ್ಯಾಪ್ ಡೌನ್ ಓಪನ್ ಆದ 23,680ನ ಕೂಡ ಬ್ರೇಕ್ ಡೌನ್ ಮಾಡಿದ್ದಾರೆ. ಲೋವರ್ ಹೈ ಆದರೆ ನಮಗೆ ಇರುವ ಮೇಜರ್ ಟಾರ್ಗೆಟೇ 23,600 ಸರ್. ವೈ? ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ ಆ್ಯಂಡ್ ಅರ್ಲಿಯರ್ ಲೆವೆಲ್ ಆಫ್ ಸಪೋರ್ಟ್. ಸೊ ದಿಸ್ ಇಸ್ ಅ ವ್ಯಾಲ್ಯೂ ಏರಿಯಾ. ಓಕೆ, 23,682 ದಾಟಿದ್ರೆ ನಿಮಗೆ ಮಾರ್ಕೆಟ್ ಕ್ಲೋಸ್ ಆಫ್ ಅಥವಾ ಎಕ್ಸ್ಪೈರ್ ಆಗೋ ಚಾನ್ಸಸ್ ಹೆವಿ ಇರೋದು 23,600 ಲೆವೆಲ್. ಸೊ ಇಲ್ಲ ಸರ್, 23,600 ಕೂಡ ಬ್ರೇಕ್ ಡೌನ್ ಆಗಿದ್ರೆ, ಸೊ ನೆಕ್ಸ್ಟ್ ಲೆವೆಲ್ ಇದನ್ನು ಹಾರಿಜೆಂಟಲ್ ಸಪೋರ್ಟ್ ಡ್ರಾ ಮಾಡಿ ಇಟ್ಕೊಳ್ರಿ. that is comes around 23,500 and technically psychological number very important. Market 23,500 ಹತ್ರ ಕ್ಲೋಸ್ ಆಗ್ಬೋದು. ಸೊ ವ್ಯಾಲ್ಯೂ ಏರಿಯಾ ಇಸ್ ಕ್ರಿಯೇಟೆಡ್ ನಾವು ಹಿಯರ್. ಮಾರ್ಕೆಟ್ ಇನ್ ಕೇಸ್ ಏನು ಗ್ಯಾಪ್ ಡೌನ್ ಹ್ಯೂಜ್ ಆದರೆ, ಯೂಶಲಿ 23,600 ಹತ್ರ ಆದರೆ ಓಕೆ ಮೇಲ್ಗಡೆ ಬರುತ್ತೆ, ಕೆಳಗಡೆ ಬರುತ್ತೆ. ಎಂಡ್ ಆಫ್ ದ ಡೇ 23,640 ಹತ್ರ ಏನಾದರೂ ಕ್ಲೋಸ್ ಆಗ್ಬೋದು. ಇಟ್ಸ್ ಕಾಮನ್ ಥಿಂಗ್ ಸರ್, ಎಕ್ಸ್ಪೈರಿ ದಿನ ಇದಾಗೋದೆ. ಸೊ ಹ್ಯೂಜ್ ಗ್ಯಾಪ್ ಡೌನ್, ಓಕೆ ಹ್ಯೂಜ್ ಗ್ಯಾಪ್ ಅಪ್ ಆ್ಯಂಡ್ ನೋ ಟ್ರೇಡಿಂಗ್ ಝೋನ್ ಆ್ಯಂಡ್ ಎವ್ರಿ ಆ್ಯಂಗಲಲ್ಲಿ ಪ್ಲಾನ್ ಹಾಕ್ಕೊಂಡಿದ್ದೀವಿ ನಾಳೆ ಯಾವ ರೀತಿ ನಾವು ಟ್ರೇಡ್ ಮಾಡ್ತೀವಿ ಫಿನ್ ನಿಫ್ಟಿ ಒಳಗಡೆ. ಸೊ ಆಪ್ಷನ್ ಚೇನ್ ನೋಡಿದ್ರೆ ಮೇಜರ್ಲಿ ನಮ್ಗೆ ಗೊತ್ತಾಗೋದೇನಪ್ಪ. ಸೊ ಹಿಯರ್ ಆಪ್ಷನ್ ಚೇನ್ ನೋಡಿದ್ರೆ 23,700ನಲ್ಲಿ 18 ಲಕ್ಷ, 23,600 ಆಸ್ಪಾಸಲ್ಲಿ 20 ಲಕ್ಷ. ಸೊ ಪುಟ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿದೆ, ಓಕೆ ಇದೆ ಸರ್. ಹತ್ರ ನೋಡಿದ್ರೆ ಒಂದು 50 ಲಕ್ಷ ಆಗ್ಬೋದು. ಓಕೆ, 50 ಲಕ್ಷದ ಜಾಸ್ತಿನೇ ಆಗ್ತದೆ. ಸೊ 23,750 ಅಥವಾ 23,800 ಮೇಲೆಗಡೆ ನೋಡಿದ್ರೆ ಎಸ್ ದ ಓಪನೆಂಟ್ ಸಮ್ವಾಟ್ ಇಲ್ಲಿ ಎಲ್ಲ ಕೂಡಿಸ್ಕೊಂಡ್ರು ಕೂಡ ಪ್ರೆಷರ್ ಇದೆ. 23,700ನಲ್ಲಿ ಒಂದು 16 ಲಕ್ಷ, 15 ಲಕ್ಷ, ಹತ್ರ 30, ಇಲ್ಲೂ ಕೂಡ ಒಂದು 50 ಲಕ್ಷ ಆಸ್ಪಾಸ್ ಆಗುತ್ತೆ ಈ 2-3 ಸ್ಟ್ರೈಕ್ ಕೊಡಿದ್ರೆ. ಸೊ ಹ್ಯೂಜ್ ಕಂಜೆಷನ್ ಫೈಟ್ ಇದೆ. ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ 23,600 to 23,700 ಒಳಗಡೆ ಕ್ಲೋಸ್ ಆಗ್ಬೋದು. ಇನ್ ಕೇಸ್ ಇದೇ ಓಪನ್ ಇಂಟ್ರೆಸ್ಟ್ನ ಇಂಟ್ಯಾಕ್ಟ್ ಆಗಿ ನಾವು ತಗೊಂಡ್ರೆ. ಇಲ್ಲ ಯಾವುದೇ ಒಂದು ಸೈಡ್ ಆದರೂ ಮಾರ್ಕೆಟ್ ಏನಾದರೂ ಬ್ರೀಚ್ ಆದರೆ 23,760 ಮೇಲೆಗಡೆ ಬ್ರೀಚ್ ಆದರೆ ಮೇಲೆಗಡೆ ಎಸ್, ಇನ್ ಕೇಸ್ 23,680 ಕೆಳಗಡೆ ಆದರೆ ಎಸ್ 23,600 ಕೆಳಗಡೆ. ಈ ರೀತಿ ಪ್ಲಾನ್ ಮಾಡ್ತೀವಿ ಆಪ್ಷನ್ ಚೈನ್ ನೋಡಿ. ಓಕೆ, ಎನಿವೇ ಆಪ್ಷನ್ ಚೈನ್ನ ಲೈವಲ್ಲಿ ಓದ್ಲಿಕ್ಕೆ ಬರಲ್ಲ ಅಂದರೆ ಡೋಂಟ್ ವರಿ, ನಾಳೆ ನಾವು ಯೂಟ್ಯೂಬ್ ಲೈವಲ್ಲಿ ಬರಲಿಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಓಕೆ, ಮಾಡಿದರೆ ನಿಮಗೆ ಅದು ಆಪ್ಷನ್ ಚೈನ್ನ ಲೈವಲ್ಲಿ ಓದ್ಲಿಕ್ಕೆ ಕೂಡ ಹೇಳಿಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಜನರಿಗೆ ಲೈವ್ ಬಂದರೆ ಒಳ್ಳೆಯದಂತೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಿ. ಸೊ ದ್ಯಾಟ್ ವಿ ಕ್ಯಾನ್ ಟ್ರೈ ಫಾರ್ ಲೈವ್ ಟ್ರೇಡಿಂಗ್ ಫಾರ್ ಟುಮಾರೋ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡಿದ್ವಿ ಎಲ್ಲ ರೀತಿ ಥಿಂಕ್ ಮಾಡಿದ್ದೀವಲ್ಲ ಅದರೊಳಗೆ ಏನೋ ಚೇಂಜಸ್ ಇರುತ್ತೆ. ಸೊ ಆ ಚೇಂಜಸ್ನ ನಾನೇನು ಮಾಡ್ತೀನಿ, ನಿಫ್ಟಿ ಬ್ಯಾಂಕ್ ಟು ಫಿನ್ ನಿಫ್ಟಿದು ಓಕೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಅದರೊಳಗಡೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಜಾಯ್ನ್ ಆಗಿ ಫ್ರೀಯಾಗಿ ಅದನ್ನು ನಾಲೆಜ್ ತೊಗೊಳ್ಬೋದು, ಯಾವುದೇ ರೀತಿ ಕಾಲ್ಸ್ ಅಲ್ಲ. ಓಕೆ, ನಾವು ಇದೇ ಸೆಪ್ಟೆಂಬರ್ 10ರಿಂದ ಇನ್ನೊಂದು 7ರಿಂದ 8 ದಿನ ಉಳಿದಿದೆ. ಓಕೆ, ನಾವು ಕ್ಲಾಸಸ್ನ ಶುರು ಮಾಡೋದ್ರ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದೆ. ಅದರ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಸಿಲೆಬಸ್ ಕಾಪಿ ಚೆನ್ನಾಗಿದೆ, ಓದ್ಕೊಳ್ಳಿ. ಓಕೆ, ಅದರ ಬಗ್ಗೆ ನಾವು ಡೀಟೇಲ್ ಆಗಿ ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೂಡ ಮಾಡಿ ಆಗಿದೆ ಸಿಲೆಬಸ್ ಒಳಗಡೆ. ಇನ್ ಕೇಸ್ ಡೌಟ್ ಇದ್ದರೆ ನಮ್ಮ ಹತ್ರ ಕೇಳ್ತೀರಿ, ಆಮೇಲೆ ನೀವೇನಾದರೂ ಜಾಯ್ನ್ ಆಗ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ
ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್.